ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಗೋಲ್ಮಾಲ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲು ಅತಿ ದೊಡ್ಡ ಆರೋಪ ಮಾಡಿದ್ದೆ ಆಳಂದ ಶಾಸಕರಾಗಿದ್ದಂತಹ BR ಪಾಟೀಲ್ ಅವರು. ಇದರ ಜೊತೆಗೆ ಇನ್ನು ಅನೇಕ ಪ್ರಶ್ನೆಗಳು ಮೂಡ್ತಾ ಇತ್ತು. ಏನು ಆ ಪ್ರಶ್ನೆಗಳು ಅಂತ ಹೇಳಿದ್ರೆ, ಈ ಆರೋಪಗಳಿಗೆ ಅಧಿಕೃತತೆ ಅವರು ಒಪ್ಕೊಂಡ ಮೇಲೆ ಸಿಗುತ್ತೆ ಅಂತ. ಸೊ ಈಗ BR ಪಾಟೀಲ್ ಅವರೇ ಹೇಳ್ತಾ ಇದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ನಾನು ಸತ್ಯವನ್ನೇ ಹೇಳಿದ್ದೀನಿ. ಸರ್ಕಾರದ ವಿರುದ್ಧ BR ಪಾಟೀಲ್ ಲಂಚದ ಬಾಂಬನ್ನು ಹಾಕಿದ್ದಾರೆ. ಆಡಿಯೋದಲ್ಲಿ ಮಾತಾಡಿರೋದು ನಾನೇ, ಆ ಆಡಿಯೋ ನಂದೇ, ನಾನೇ ಮಾತಾಡಿರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಶಾಸಕ BR ಪಾಟೀಲ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ಮಾಡಿದ ಆರೋಪಗಳಿಗೆ ಅಧಿಕೃತತೆ. ನಾನೇ ಮಾತಾಡದ್ದು, ನಾನು ಎಲ್ರಿಗೂ ಹೇಳಿದ್ದೀನಿ, ನಾನೇ ಮಾತಾಡೋದು. ನಾನು ಏನು ಹೇಳಬೇಕಾದದ್ದನ್ನು ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ, ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಕರೆದಿಲ್ವ ತಮ್ಮನೇನು? ಕರೆದಿಲ್ಲ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆಯಾ? ಹಾಗಾದ್ರೆ ಎಲ್ಲ ಸರ್ಕಾರಗಳಲ್ಲಿ ನಡೆದಿತ್ತು. ಇಲ್ಲಿ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಾಗಬಾರ್ದಾಗಿತ್ತು. ಸರ್, ತಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ತಮ್ಮ ಕ್ಷೇತ್ರ ರೀತಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ, ಎಲ್ಲ MLAಗಳು. ಎಲ್ಲರಿಲ್ಲ, ಒಂದು 5-6 ಪಂಚಾಯತ್ಗಳಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಪತ್ರ ಕೊಟ್ಟದ್ದು ಆಗಿಲ್ಲ, 4 ಪತ್ರ ಕೊಟ್ಟಿದ್ದೀನಿ. ನನ್ನ ಕ್ಷೇತ್ರಕ್ಕೆ ಮನೆಗಳು ಕೊಟ್ಟಿದ್ದಾರೆ, ಆಗಿಲ್ಲ. ಅವರು ಪಂಚಾಯತ್ ಚೇರ್ಮನ್ಗಳು ಹೋದ್ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಸಿಎಂ ಕರೆದ್ರೆ ಹೋಗ್ತೀರಿ ಸರ್? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಅವ್ರು ನಮ್ಮ ನಾಯಕರು. ಏನೇನಿದೆ ಅದನ್ನೆಲ್ಲ ಹೇಳ್ತೀನಿ. AICC ಕೂಡ ಈ ಸಂಬಂಧ ತಮ್ಮ ಆಡಿಯೋ ತರಿಸ್ಕೊಂಡಿದೆ. ಇಲ್ಲ, ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ. AICC ಸರ್ಕಾರ ಅಲ್ವಾ ಸರ್? ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದೆ. ಏನ್ ನೆಗೆಟಿವ್ ಏನ್ರಿ? ಈ ಸರ್ಕಾರ ಇಲಾಖೆಯಲ್ಲಿ ಈ ರೀತಿ ಇದೆ. ಶಾಸಕರೇ ಬಹಿರಂಗ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ. ಇಲ್ಲ, ನಾನು ಸತ್ಯವನ್ನೇ ಹೇಳಿದ್ದೀನಿ, ಸತ್ಯವೇ ಹೇಳಿದ್ದೀನಿ. ನಾನೇ ಮಾತಾಡದ್ದು, ನಾನು ಎಲ್ರಿಗೂ ಹೇಳಿದ್ದೀನಿ, ನಾನೇ ಮಾತಾಡೋದು. ನಾನು ಏನು ಹೇಳಬೇಕಾದದ್ದನ್ನು ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ, ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಕರೆದಿಲ್ವ ತಮ್ಮನೇನು? ಕರೆದಿಲ್ಲ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆಯಾ? ಹಾಗಾದ್ರೆ ಎಲ್ಲ ಸರ್ಕಾರಗಳಲ್ಲಿ ನಡೆದಿತ್ತು. ಇಲ್ಲಿ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಾಗಬಾರ್ದಾಗಿತ್ತು. ಸರ್, ತಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ತಮ್ಮ ಕ್ಷೇತ್ರ ರೀತಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ, ಎಲ್ಲ MLAಗಳು. ಎಲ್ಲರಿಲ್ಲ, ಒಂದು 5-6 ಪಂಚಾಯತ್ಗಳಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಪತ್ರ ಕೊಟ್ಟದ್ದು ಆಗಿಲ್ಲ, 4 ಪತ್ರ